ಬಂಧುಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾವೆಲ್ಲರೂ ಕೂಡ ಧಾರ್ಮಿಕ ನಂಬಿಕೆಗಳಲ್ಲಿ ಹಲವಾರು ದೇವರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಡೆಸಿಕೊಂಡು ಬಂದಿರತಕ್ಕಂತಹ ಒಂದು ಸಂಪ್ರದಾಯ ಸಂಸ್ಕೃತಿ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳಿಂದ ಸಾವನ್ನಪ್ತಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ. 2ನೆಯ ತರಗತಿಯ ವಿದ್ಯಾರ್ಥಿ ಹೃದಯಾಘಾತದಿಂದ ಸಾವು, ಕಬಡ್ಡಿ ಆಟಗಾರ ಹೃದಯಾಘಾತದಿಂದ ಸಾವು, ಇಂತಹ ಹಲವಾರು ವಿಷಯಗಳನ್ನು ನಾವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಮಾಧ್ಯಮಗಳ ಮುಖಾಂತರವಾಗಿ ನೋಡಿದ್ದೇವೆ. ಆದರೆ ಪುಣೆಯ ಖ್ಯಾತ ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ ಅವಿನಾಶ್ ಇನಾಮದಾರ್ ಅವರು ವಿಠ್ಠಲ ನಾಮ ಜಪಿಸುವುದರಿಂದ ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು ಎಂಬತಕ್ಕಂತಹ ಒಂದು ವರದಿಯನ್ನು ಪ್ರಕಟಿಸಿದ್ದಾರೆ. ಇದೇನು ಈ ರೀತಿಯ ವರದಿ ಎಂಬತಕ್ಕಂತಹ ಒಂದು ಆಶ್ಚರ್ಯದಿಂದ ನಾನು ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಷಯಗಳನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಹಲವಾರು ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಸತ್ಯಾಂಶಗಳು ತಿಳಿತಾ ಹೋಯಿತು. ವಿಠ್ಠಲ ನಾಮಸ್ಮರಣೆಯಿಂದ ಹೃದಯಕ್ಕೆ ಬರುವಂತಹ ಕಾಯಿಲೆಗಳನ್ನು ತಡಿಬಹುದು, ಹಾರ್ಟ್ ಅಟ್ಯಾಕ್ ಅನ್ನು ತಡಿಬಹುದು ಎಂಬತಕ್ಕಂಥದ್ದು ಒಂದು ವರದಿಯಿಂದ ತಿಳಿದಿರತಕ್ಕಂತಹ ವಿಷಯ. ಪುಣೆಯ ವೇದ ವಿಜ್ಞಾನ ಕೇಂದ್ರ ನೂರಾರು ಹೃದ್ರೋಗಿಗಳ ಮೇಲೆ ಪ್ರಯೋಗವನ್ನು ಮಾಡಿ ಈ ವಿಷಯವನ್ನು ಸಾಬೀತುಪಡಿಸಿದೆ. ಈ ಕುರಿತು ಏಷ್ಯನ್ ಜರ್ನಲ್ ಆಫ್ ಕಾಂಪ್ಲಿಮೆಂಟರಿ ಅಂಡ್ ಆಲ್ಟರ್ನೇಟಿವ್ ಮೀಡಿಯಾ ಎಂಬ ಅಂತಾರಾಷ್ಟ್ರೀಯ ನಿಯತಕಾಲಿಕವು ಕೂಡ ಪ್ರಬಂಧವನ್ನು ಪ್ರಕಟಿಸಿದೆ. ಏನಪ್ಪಾ ಅಂದರೆ, ವಿಠ್ಠಲ ಎಂಬತಕ್ಕಂತಹ ನಾಮಸ್ಮರಣೆಯನ್ನು ಮಾಡುವಾಗ ಠ ಅಕ್ಷರದ ಉಚ್ಚಾರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನೇರವಾಗಿ ಹೃದಯದ ಮೇಲೆ ಅದ್ಭುತವಾದಂತಹ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ವಿಠ್ಠಲ 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 ಎಂಬುವಂತಹ ನಾಮಸ್ಮರಣೆಯನ್ನು ಮಾಡುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳಿದ್ದರೆ ಅವನ್ನು ದೂರ ಮಾಡಬಹುದು ಎಂಬತಕ್ಕಂಥದ್ದು ಅಧ್ಯಯನದಿಂದ ತಿಳಿದು ಬಂದಿರತಕ್ಕಂತಹ ವಿಷಯ. ಹಾಗಾಗಿ ನಾವೆಲ್ಲರೂ ಕೂಡ ಧಾರ್ಮಿಕ ನಂಬಿಕೆಯಲ್ಲಿಯೂ ಕೂಡ ಹಲವಾರು ದೇವರುಗಳ ನಾಮಸ್ಮರಣೆಯನ್ನು ನಾಮಜಪವನ್ನು ಮಾಡ್ತೇವೆ. ವಿಠ್ಠಲ ಎಂಬತಕ್ಕಂಥದ್ದನ್ನು ಮಾಡುವಂತಹ ನಾಮಜಪವನ್ನು ರೂಢಿಸಿಕೊಂಡದ್ದೇ ಆದರೆ ನಮ್ಮಲ್ಲಿ, ನಮ್ಮ ಯುವಜನತೆಯಲ್ಲಿ ಮತ್ತು ನಮ್ಮ ವಯಸ್ಕರಲ್ಲಿಯೂ ಕೂಡ ಏನು ಹೃದಯ ಸಂಬಂಧಿಯಾದಂತಹ ಕಾಯಿಲೆಗಳು ಯಾವುದಾದ್ರೂ ಇದ್ದರೆ ದೂರ ಮಾಡಬಹುದು. ಹೃದಯ ಸಂಬಂಧಿ ಕಾಯಿಲೆಗಳು ಬಾರದಂತಹ ರೀತಿಯಲ್ಲಿಯೂ ಕೂಡ ನಾವು ಅದನ್ನು ರೀತಿಯಾಗಿ ಈ ಧಾರ್ಮಿಕ ಶಬ್ದದಿಂದಲೂ ಕೂಡ ನಾವೆಲ್ಲರೂ ಕೂಡ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಯಾವಕಾಶ ಸಿಕ್ಕಾಗ ದಿನಕ್ಕೆ ಒಂದು 108 ಬಾರಿಯಾದರೂ ವಿಠ್ಠಲ 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 ಎಂಬುವಂತಹ ನಾಮಸ್ಮರಣೆಯನ್ನು ಮಾಡುವ, ಆರೋಗ್ಯವಂತರಾಗಿ ಹೃದಯವಂತರಾಗಿ ಬಾಳುವ ವಂದನೆಗಳು. ಥ್ಯಾಂಕ್ ಯು.